SITಯ ಅಂತಿಮ ವರದಿಯ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ನಾನು ಮಾಲಗತ್ತಿ ಸರನ್ನು ಕೇಳಬೇಕಾಗಿರೋದು ಒಂದು ವಿಚಾರದಲ್ಲಿ ಪ್ರಸ್ತಾಪ ಆಯಿತು ಸರ್. ಇಬ್ಬರು ಮಾತನಾಡಬೇಕಾದ್ರೂ ಕೂಡ ಚಿನ್ನಯ್ಯನನ್ನ ಕಾನ್ಸಂಟ್ರೇಟ್ ಮಾಡಿ ತನಿಖೆ ಆಯ್ತೇ ವಿನಃ ಲಾರ್ಜರ್ ಕಾನ್ಸ್ಪಿರಸಿ ಅಡ್ರೆಸ್ ಆಗಿಲ್ಲ ಇಡೀ ತನಿಖೆಯಲ್ಲಿ. ಅದು ಯಾಕದು ವಿವೇಚನಾಯುಕ್ತವಾಗಿ ಮಾಡಿರುವಂಥ ತಪ್ಪು ಅಂತ ಅನ್ಸುತ್ತೆ? ಅದು ಬೇಕು ಅಂತ ಮಾಡಿರುವಂಥ ತಪ್ಪು. ಅದು ನಾವು ಯಾವುದೇ ಕಂಪ್ಲೇಂಟ್ನಲ್ಲಿ ಫಿರ್ಯಾದಿದಾರ ಭಾಳ ಮುಖ್ಯವಾದ ಪಾತ್ರ ವಹಿಸ್ತಾನೆ. ಪ್ರತಿಯೊಂದು FIRದಲ್ಲಿ ಯಾರು ಕಂಪ್ಲೇಂಟ್ ಇರ್ತಾನೆ ಅವನದೇ ನಾವು ಹೆಚ್ಚಿಗೆ ಮಹತ್ವ ಕೊಡ್ತೇವೆ, ಅವನಿಗೆ ಹೆಚ್ಚಿಗೆ ಇಂಪಾರ್ಟೆನ್ಸ್ ಕೊಡ್ತೇವೆ. ಅವನು ಯಾವ ರೀತಿ ಮಾಹಿತಿ ಕೊಡ್ತಾನೆ, ಆಮೇಲೆ ಅವನು ಮಾಹಿತಿ ಮೇಲೆ ಇದರಲ್ಲಿ ಯಾರ್ಯಾರು ಸಂಬಂಧಪಟ್ಟವರು ಇದ್ದಾರೆ, ಯಾರು ಏನಾಗಿದೆ ಅಂತ ಅನ್ನೋದು ಅವನು ಮಾಹಿತಿ ಕೊಟ್ಟ ಮೇಲೆ ಅದರಲ್ಲಿಂದನೇ ನಾವು ಬೇರೆದವ್ರನ್ನ ಎರಡನೇ ಹಂತದಲ್ಲಿ ತನಿಖೆ ಮಾಡ್ತೇವೆ. ಫಸ್ಟ್ ಹಂತ ಇವನೇ ಕಂಪ್ಲೇಂಟ್ ಕೊಟ್ಟವನಿಗೆ ನಾವು ಹೆಚ್ಚಿಗೆ. ಬಟ್ ಅವ್ರ ಪ್ರಶ್ನೆ ಇರೋದು ಸರ್, ಆತ ಆರೋಪಿ ಅಂತ ಗೊತ್ತಾದ ನಂತರವೂ ಆತನನ್ನು ಆರೋಪಿ ಅಂತ ಮಾಡಿಕೊಂಡ ನಂತರವೂ ಕೂಡ ಈ ಲಾರ್ಜರ್ ಕಾನ್ಸ್ಪಿರಸಿ ಮುಟ್ಲೇ ಇಲ್ಲ ಅಂತ ಅಲ್ಲ. ಇದು ಕಂಪ್ಲೇಂಟ್ ಅವನಿದಲ್ಲ. ಮೊದಲೇ ಫಸ್ಟ್ ಕಂಪ್ಲೇಂಟ್ ಕೋರ್ಟಿಗೆ ಹೋಗಿ ಕೊಟ್ಟಿದ್ದೆ ಅವನೇ ತಾನೇ. ಅವನಿಂದನೇ FIR ಆಗಿದ್ದು, ಅವನೇ ಬಂದು ಪೊಲೀಸ್ ಸ್ಟೇಷನಲ್ಲಿ ಮತ್ತೊಂದು ಕೋರ್ಟ್ ಡೈರೆಕ್ಷನ್ ಪ್ರಕಾರ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಸೊ ಬುರ್ಡೆ ತೊಗೊಂಡು ಹೋಗಿದ್ದಾನೆ, ಬುರ್ಡೆ ತೊಗೊಂಡು ತೋರಿಸಿದ್ದಾನೆ, ಜನರಿಗೆ ನಂಬುವಂಥ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಿದ್ರು ಅದನ್ನು. ಸೊ ಆ ರೀತಿಯಲ್ಲಿ ಎಲ್ಲರೂ ನಂಬಿಟ್ರು ಅದನ್ನು. ಅದು ಜನಸಾಮಾನ್ಯರು ನೋಡ್ರಿ, ಯಾವೇನು ಇವನ್ ನಾನೇ ಒಬ್ಬ ನುರಿತ ತಿಳುವಳಿಕೆ ಉಳ್ಳಂಥ ಕಾನೂನು ತಜ್ಞನಾಗಿ ಅಥವಾ ತನಿಖೆ ತಜ್ಞನಾಗಿ ಪೊಲೀಸ್ ಅಧಿಕಾರಿಯಾಗಿ ನಾನೇ ನಂಬಿದೆ ಅದನ್ನು. ಬುರ್ಡೆ ತೊಗೊಂಡು ಹೋಗಿ ಹಾಜರು ಮಾಡಿದ್ದಾರೆ ಅಂದರೆ. ಸೊ ಹೀಗೆ ಅದು ಆ ಥರ ನಂಬುವಂಥ ಪರಿಸ್ಥಿತಿ ಅನ್ನು ಕ್ರಿಯೇಟ್ ಮಾಡಿದ್ರು ಅದನ್ನು. ಈಗ ಅವನ್ನ ಈ ನಮ್ಮ ಸ್ನೇಹಿತರು ಹೇಳಿದ್ರು ಅದು ಬುರ್ಡೆ ತೊಗೊಂಡು ಹೋಗಿ ಅದು ಪಂಚನಾಮ ಮಾಡಿರ್ಬೋದು ನನ್ನ ಲೆಕ್ಕದಲ್ಲಿ. ದೆಹಲಿಯಲ್ಲಿ ಅಷ್ಟೊಂದು ಲ್ಯಾಬ್ಸ್ ಮಾಡಿ ಯಾರೂ ಮಾಡೋದಿಲ್ಲ ತನಿಖೆಯಲ್ಲಿ, ಯಾಕಂದ್ರೆ ಅದು ಮೇಜರ್ ಇಶ್ಯೂನೇ. ಅದು ಬುರ್ಡೆ ತೊಗೊಂಡು ಎಲ್ಲೆಲ್ಲಿ ಹೋಗಿದ್ದಾನೆ ಅಂತ ಅನ್ನೋದು ಅದು ಎಲ್ಲ ಪಂಚನಾಮ ಮಾಡಬೇಕಾಗ್ತದೆ. ಆ ಪ್ರಕಾರ ಮಾಡಿರ್ತಾರೆ, ಯೂಶಲಿ ತನಿಖೆಯಲ್ಲಿ ಇದ್ದೇ ಇರ್ತದೆ. ಅದು ತನಿಖೆ ಯಾರು ನೋಡಿರ್ತಾರೆ, ಯಾರು ನೋಡೋದಿಲ್ಲ. ಈ ತನಿಖೆಯನ್ನು ರಿಪೋರ್ಟನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಏನು ಪಂಚನಾಮ ಮಾಡಿದ್ದಾರೆ ನೋಡಬೇಕು. ಅದರಲ್ಲಿ ಏನು ಲ್ಯಾಬ್ಸ್ ಇದ್ದರೆ ಅವರು SIT ಅವ್ರದ್ದು ಇಟ್ ಈಸ್ 100% ಲ್ಯಾಬ್ಸ್, ಅದರ ಪ್ರಶ್ನೆನೇ ಅಲ್ಲ. ಮತ್ತು ತನಿಖೆಯಲ್ಲಿ ಏನು ಅವನ ಕಂಪ್ಲೇಂಟ್ ಪಾರ್ಟಿ ಏನು ಅವನು ಉಲ್ಟಾ ಹೊಡೆದ್ರೆ ಈ ಕೊನೆಗೂ ಉಲ್ಟಾ ಹೊಡಿತಾ ಇದ್ದಾನೆ, ಕೊನೆಗೂ ಕೆಲವೊಬ್ಬರು ಹೆಸರು ಹೇಳ್ತಾ ಇದ್ದಾನೆ. ದಟ್ ಈಸ್ ನಾಟ್ ಇದು. ಯಾಕಂದರೆ ಬಿಗಿನಿಂಗ್ದಲ್ಲಿನೇ ಅದೇನಾಗ್ತದೆ, ಯಾರಾದರೂ ಇನ್ಸ್ಟಿಗೇಟ್ ಮಾಡಿದ್ರೆ ಅವನಿಗೆ ಅನ್ನುವಂಥ ಭಾವನೆ ಬರ್ತದೆ. ಬಿಗಿನಿಂಗ್ದಲ್ಲೇ ಯಾಕೆ ಹೇಳಬೇಕಿತ್ತು, ಎಲ್ಲ ಹೆಸರು ಹೇಳ್ಬೋದಾಗಿತ್ತಲ್ಲ. ಕೆಲವೊಬ್ಬರು ಹೆಸರು ಹೇಳ್ಯ ನಾವು, ಇವ್ರು ನನಗೆ ಒತ್ತಾಯ ಮಾಡಿದ್ರು, ಇವ್ರು ನನಗೆ ಇದು ಮಾಡಿದ್ರು, ಅದ್ರ ಬಗ್ಗೆ ವಿಡಿಯೋನೂ ಮಾಡಿದ್ದಾರೆ, ಎಲ್ಲನೂ ಮಾಡಿದ್ದಾರೆ. ಸೊ ಅವಾಗ ಎಲ್ಲರೂ ಹೆಸರು ಹೇಳ್ಬೋದಾಗಿತ್ತು. ಇವನು ಕೊನೆ ಕೋರ್ಟ್ಗೆ ರಿಪೋರ್ಟ್ ಕೊಡುವಾಗ ಇವನ ಹೆಸರು ಸೇರಿಸ್ತಾರಂದರೆ ಉದ್ದೇಶಪೂರ್ವಕವಾಗಿ ಮಾಡುವಂಥ ಸಂದರ್ಭವೂ ಇರ್ತದೆ. ಅದ್ರ ಬಗ್ಗೆ ಒಂದು ತನಿಖೆ ಮಾಡಬೇಕು. ಮತ್ತು ಇದು ಯಾರು ಕ್ರಮ ತಗೊಂಡಿದ್ದಾರೆ ಇದು ನೋಡಿ. ನೀವು ಆಗಲೇ ಹೇಳಿದ್ರಿ, ಪ್ರಸ್ತಾಪ ಮಾಡಿದ್ರಿ, ಆವಾಗ ಉಪಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ಅವರು ಇದು ದುಷ್ಕೃತ್ಯ ನಡೆದಿದೆ, ಷಡ್ಯಂತ್ರ ಇದೆ, ಇದರಲ್ಲಿ ಸಮಗ್ರ ತನಿಖೆ ಆಗಬೇಕು. ಈಗ ಅವರೇ ಮುಖ್ಯಮಂತ್ರಿಗಳಿದ್ದಾರೆ, ಈಗ ಅವ್ರಿಗೆ ಹೋಗಿ ಇವ್ರು ಸಂಬಂಧಪಟ್ಟವರು ಒಂದು ಅಪ್ಲಿಕೇಶನ್ ಕೊಡಲಿ. ನೀವೇ ಈ ಥರ ಸದನದಲ್ಲಿ ಹೇಳಿಕೆ ಕೊಟ್ಟಿದ್ದೀರಿ, ನೀವೊಂದು ಆ್ಯಕ್ಷನ್ ತಗೊಳ್ಳಿ ಇವ್ರ ಮೇಲೆ ಅಂತ ತಿಳ್ಕೊಂಡು ಇವ್ರಿಗೆ ಯಾರ್ಯಾರು ಪ್ರಚೋದನೆ ಕೊಟ್ಟಿದ್ದಾರೆ, SIT ರಿಪೋರ್ಟ್ನಲ್ಲಿ ಯಾರ್ಯಾರು ಹೆಸರು ಇದ್ದಾವೆ ಅದ್ರದ್ದೆಲ್ಲ ಹೆಸರು ಹಾಕಿ ಒಂದು ಕಂಪ್ಲೇಂಟ್ ಕೊಡಲಿ, ಅವರು ಆ್ಯಕ್ಷನ್ ತಗೊಳ್ಳಿ ಅವ್ರದಕ್ಕೆ. ಚಂದ್ರಶೇಖರ್ ಕ್ವಿಕ್ ಆಗಿ. ಸರ್ಕಾರದ ಕಡೆಯಿಂದ ಷಡ್ಯಂತ್ರ ಅಂತ ಹೇಳಿದ್ರೆ ಯಾವ ಕಂಪ್ಲೇಂಟು ಸುಪ್ರೀಂ ಕೋರ್ಟಲ್ಲಿ ಇವರು ಕಳೆದ ಮೇನಲ್ಲಿ ಮಾಡಿದ್ರು, ಜೂನಲ್ಲಿ ಮಾಡಿದ್ರು, ಆ ಸುಪ್ರೀಂ ಕೋರ್ಟಲ್ಲಿ ವಜಾ ಆಗಿರ್ತಕ್ಕಂತಹ ಒಂದು ಕಂಪ್ಲೇಂಟ್ನ ಆಧಾರವನ್ನು ಅಲ್ಲಿ ಮುಚ್ಚಿಟ್ಬಿಟ್ಟು ತಗೊಂಬಂದು ಇಲ್ಲಿ ಮತ್ತೆ ಬೆಳ್ತಂಗಲಿನ ಕಂಪ್ಲೇಂಟ್ ಮಾಡ್ತಾರೆ. ಅದರ ಆಧಾರದ ಮೇಲೆ ಸರ್ಕಾರ SIT ಫಾರಂ ಮಾಡುತ್ತೆ. ಸರ್ಕಾರ SIT ಫಾರಂ ಮಾಡಿದ್ಮೇಲೆ ನೋಡಿ, ಇವರು ಷಡ್ಯಂತ್ರ ಅಂತ ಹೇಳಿದ್ರು, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಷಡ್ಯಂತ್ರ ಅಂತ ಹೇಳಿದ್ರು. ಷಡ್ಯಂತ್ರ ಅಂತ ಹೇಳಿದ್ಮೇಲೆ ಅದನ್ನು ಸರಿ ಗತಿ ಒಳಗಡೆಗೆ ನಡೆಯೋಕ್ಕಾಯ್ತಾ? ಇಲ್ಲ, ಯಾವುದಕ್ಕೂ ಉತ್ತರದಾಯಿ ಆಗಲೇ ಇಲ್ಲ. ಇಂಟರಿಮ್ ರಿಪೋರ್ಟ್ ಕೇಳಿದ್ರು, ಇಂಟರಿಮ್ ರಿಪೋರ್ಟ್ ಕೊಡಲಿಲ್ಲ. ನಮ್ಮ ತೇಜಸ್ ಗೌಡ ಅಂತೇಳಿ ಸಾಮಾಜಿಕ ಹೋರಾಟಗಾರರು RTI ಹಾಕಿದ್ರು. ನೀವು ಎಷ್ಟು ಖರ್ಚು ಮಾಡ್ತಿದ್ದೀರಪ್ಪ, ತನಿಖೆ ಹೆಂಗಾಗ್ತಿದೆ ಅಂತ ಕೇಳಿಲ್ಲ. ಎಷ್ಟು ಖರ್ಚು ಮಾಡಿದ್ರಿ ಇಲ್ಲಿವರೆಗೂ, ಅದಕ್ಕೂ ಇವರು ಉತ್ತರ ಕೊಡ್ತಿಲ್ಲ. ಅದಾದ್ಮೇಲೆ ಯಾರ್ಯಾರು ಇವ್ನು ತಿಮ್ಮರೋಡಿ ಇರಬೇಕು, ತಿಮ್ಮರೋಡಿ ಹೆಸರನ್ನ, ಜಯಂತ್ ಹೆಸರನ್ನ, ಮತ್ತೆ ಗಣೇಶ್ ಮಠನ್ ಅವರ ಹೆಸರನ್ನ ಚಿನ್ನಯ್ಯ ಹೇಳ್ತಾನೆ ಜೀವ ಬೆದರಿಕೆ ಅಂತೇಳಿ ಅರೆಸ್ಟ್ ಮಾಡಲ್ಲ. ಇನ್ನೊಬ್ಬ ಭಟ್ ಅಂತ ಬಂತಲ್ಲ ತಾಯಿ, ಆ ತಾಯಿ ಹೇಳ್ತಾ ಇಡೀ ತನಿಖೆ ದಾರಿ ತಪ್ಪಿಸಕ್ಕೆ ಇವರೇ ಕಾರಣಕರ್ತರು ಅಂತೇಳಿ ಇಲ್ಲಿವರೆಗೂ ಇವ್ರನ್ನ ಅರೆಸ್ಟ್ ಮಾಡಿಲ್ಲ. ಇವ್ರು ಸರ್ಕಾರ SIT ಮಾಡ್ಬೇಕಾದ್ರೆ ಪ್ರಜ್ವಲ್ ದೇವರಾಜ್ ಕೇಸಲ್ಲಿ, ಪ್ರಜ್ವಲ್ ರೇವಣ್ಣ ಕೇಸಲ್ಲಿ SIT ತನಿಖೆ ಆಗುತ್ತೆ, ವಿತಿನ್ ಮಂತ್ಸ್ ರಿಪೋರ್ಟ್ ಕೊಡುತ್ತೆ. ಆದರೆ ಬಿಟ್ಕಾಯಿಂದು 3 ವರ್ಷದ ರಿಪೋರ್ಟ್ ಕೊಡಲ್ಲ. ಅಲ್ಲೇ SIT, ಈ SIT 1 ವರ್ಷ ಬೇಕಾಗುತ್ತೆ ಅವರಿಗೆ ರಿಪೋರ್ಟ್ ಕೊಡೋದಕ್ಕೆ. ರಿಪೋರ್ಟ್ ಕೊಡೋ ಮಧ್ಯದಲ್ಲಿ ಯಾರನ್ನಾರು ಹಿಡಿದು ಇಲ್ಲಿವರೆಗೂ ಬಿಟ್ಕಾಯಿ ಏನಾಗನಲ್ಲಿ SITನಲ್ಲಿ ಅವನ ಯಾರು ನಲ್ಪಾಡೆ ಹೆಸರಿದೆ ಅವನನ್ನು ಬರ್ಸಲ್ಲ. ಅವನು ಹೆಂಗೆ ರಾಜಾರೋಷವಾಗಿ ಬಂದು ರಾಜಾರೋಷವಾಗಿ ಹೋಗ್ತಾರೆ. ಇಲ್ಲೂ ಅಷ್ಟೇನೆ, ಯಾರ್ಯಾರು ಇವ್ರು ತನಿಖೆ ಮಾಡಬೇಕು, ತನಿಖೆ ಮಾಡಿದ್ದಲ್ಲ ಇವರೇ ದಾರಿ ತಪ್ಪಿಸಿದ್ದು ಅಂತ ಹೇಳಿ ಕೋರ್ಟ್ಗೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಚಿನ್ನಯ್ಯ ಕೋರ್ಟ್ಗೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಸುಜಾತಾ ಭಟ್ ಅವ್ರ ಮೇಲೆ ಕ್ರಮನೇ ತಗೊಳ್ಳಲ್ಲ, ಅರೆಸ್ಟ್ ಮಾಡಲ್ಲ. ಹಂಗಾಗಿ ಇವರನ್ನ ರಕ್ಷಣೆ ಮಾಡೋದ್ರೆ ಸರ್ಕಾರದ ಪ್ರೈಮಾ ಫೇಸಿ ಆಗಿತ್ತು. ಹಣೆ ಬರ ಸರಿ ಇರಲಿಲ್ಲ. ಧರ್ಮಸ್ಥಳದ ಮಂಜುನಾಥನ ಕೃಪಾ ಕಟಾಕ್ಷ ಗಟ್ಟಿಗಿತ್ತು, ಹಾಗಾಗಿ ಕೇಸ್ ಬಚಾವಾಯಿತು. ವಸಂತ್, ಈಗ ಯಾರು SIT ಆಗಬೇಕು ಅಂತ ಬಯಸಿದ್ರು
ಅವರೇ ಈಗ SIT ವರದಿಯನ್ನು ವಿರೋಧಿಸೋ ಹಂತದಲ್ಲಿದೆ ಇದು. ಈಗ ಅದೇ SIT ಆಗ್ಲೇ ಚಂದ್ರಶೇಖರ್ ಅವ್ರು ಬಹಳ ಚೆನ್ನಾಗಿ ಹೇಳಿದ್ರು, ಇಂಥದ್ದೇ ಅಧಿಕಾರಿ ಬೇಕು. ಇವರನ್ನ ಪ್ರಶ್ನೆ ಮಾಡಿದ ಮಂಜುನಾಥ್ ಎನ್ನುವ ಅಧಿಕಾರಿ ಅಲ್ಲಿಂದ ಹೊರಗಡೆ ಹೋಗ್ಬೇಕು ಅಂತ ಹೇಳಿ ಪ್ರತಿಭಟನೆ ಮಾಡಿದ್ರು. ಇವರು ಷಡ್ಯಂತ್ರವನ್ನ ಡೇ 1 ನಿಂದ ಸ್ಟಾರ್ಟ್ ಮಾಡಿದ್ದಾರೆ. SIT ಕೂಡ ಈಗ ಮಾಲ್ಗತ್ತಿ ಅವರ ಹೇಳಿಕೆಗೆ ನಾನು ಹೇಳ್ತೀನಿ, ಅಲ್ಲಿ ಚಿನ್ನಯ್ಯ ಮೊದಲೇ ಹೇಳಿಕೆ ಕೊಡಬೇಕು ಅಂತೇಳಿ ಯಾರಿಗೊತ್ತು, ಚಿನ್ನಯ್ಯ ಕೊಟ್ಟಿರಬಹುದು. ಅವನು ಕೊಟ್ಟಂತ ಹೇಳಿಕೆಗೆ ಪುರಸ್ಕಾರ ಸಿಗದ ಹಿನ್ನೆಲೆಯಲ್ಲಿ ಆತ ಕೋರ್ಟಿಗೆ ರಿಟ್ ಅರ್ಜಿಯನ್ನು ಹಾಕಿರುವಂತದ್ದು. ಅವನು ಮೊದಲೇ ಹೇಳಿದಾನೆ. ಈ SIT ತನಿಖೆ ಬಯಲಾದ ನಂತರ ನಾವು ಅದನ್ನ ಪ್ರಶ್ನೆ ಮಾಡುವ ಸಂದರ್ಭ ಬರಬಹುದು. ಅದನ್ನ ಇವತ್ತೇ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಈ ಷಡ್ಯಂತ್ರದ ಪಾಲುದಾರರನ್ನ ಪರೋಕ್ಷವಾಗಿ ಪ್ರಭಾವಶಾಲಿಗಳು ರಕ್ಷಿಸುವ ಸಾಧ್ಯತೆಗಳಿವೆ. ಇದಕ್ಕಿಂತ ಹಿಂದೆ ಪ್ರಿಯಾಂಕ ಖರ್ಗೆ ಏನ್ ಸಿಗುತ್ತೆ ವಸಂತ್ ಅವರೇ ಅದರಿಂದ ಅವರಿಗೆ? ಸರ್, ಇದು ಅಂತಾರಾಷ್ಟ್ರೀಯ ಮಟ್ಟದ ಷಡ್ಯಂತ್ರ ಸರ್, ನಾಟ್ ಓನ್ಲಿ ಕರ್ನಾಟಕ. ಇದಕ್ಕೆ ಕೇರಳದ ಸಂಸದ ಕೂಡ ಇದ್ರ ಬಗ್ಗೆ ಮಾತಾಡ್ತಾರೆ. ಅಂತಾರಾಷ್ಟ್ರೀಯ ಮಟ್ಟದಿಂದ ಇಲ್ಲಿ ಪ್ರಭಾಗಂಡ ಆಗತ್ತೆ. ನಿಮಗೆ ಆಲ್ ಜಜೀರಾದಂತ ಮೀಡಿಯಾದವರು ಇದನ್ನ ವರದಿ ಮಾಡಿ ಮಾಸ್ ಬರಿಯಲ್ ಅಂತೇಳಿ ನಮ್ಮ ದೇವಸ್ಥಾನದ ಹೆಸರನ್ನ, ನಮ್ಮ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನ, ಭಾವನೆಯನ್ನ ಹಾಳು ಮಾಡಿಲ್ವಾ? ಅದ್ರ ನಂತರ ಎಲ್ಲಿ ಹೋದ್ರು ಆಲ್ ಜಜೀರಾಕ್ಕೆ ಇದನ್ನ ಕನೆಕ್ಟ್ ಮಾಡಿದವ್ರು ಯಾರು? ಇದೆಲ್ಲವೂ ಬಯಲಾಗ್ಬೇಕಲ್ವಾ? ಪ್ರಕಾಶ್ ರಾಜ್ ಹೆಸರು SIT ವರದಲ್ಲಿ ಇದೆಯಾ? ಒಡನಾಡಿ ಸ್ಟ್ಯಾನ್ಲಿಯ ಪಾತ್ರ ಏನು ಅನ್ನೋದು SIT ವರದಲ್ಲಿ ಇದೆಯಾ ಅನ್ನೋದು ನನ್ನ ಪ್ರಶ್ನೆ. ಅದು ಇಲ್ಲ ಅಂತ ಆದ್ರೆ ನಾವು ಇದನ್ನ ಮತ್ತೆ ಈ ತನಿಖೆ ಒಳಪಡಬೇಕು, ಇದು CBI ತನಿಖೆನೇ ಆಗಬೇಕು ಅಂತೇಳಿ ನಾವು ಹೋರಾಟ ಮಾಡ್ತೇವೆ. ಥ್ಯಾಂಕ್ ಯು ವಸಂತ್ ಅವರೇ, ಚಂದ್ರಶೇಖರ್ ಅವರೇ ಮತ್ತು ಮಾಲಗತ್ತಿ ಸರ್, ಧನ್ಯವಾದವನ್ನು ಹೇಳ್ತಾ ಕಾರ್ಯಕ್ರಮ ಮುಕ್ತಾಯಗೊಳಿಸುವಂತ ಸಮಯ 29ನೇ ತಾರೀಕು ವಿಚಾರಣೆ ನಿಗದಿಯಾಗಿದೆ. ಕೋರ್ಟ್ ಏನ್ ನಿರ್ದೇಶನ ಕೊಡುತ್ತೆ? ಲಾರ್ಜರ್ ಕಾನ್ಸ್ಪಿರಸಿ ಅಂತ ಮಾತನಾಡಿದ್ರು ನಮ್ಮ ಇಬ್ಬರು ಅತಿಥಿಗಳು ಕೂಡ. ಇದರ ಹಿಂದೆ ಭಾರಿ ದೊಡ್ಡದಾದಂಥ ಒಂದು ಷಡ್ಯಂತ್ರ ಇದೆ. ಸೊ ಅದನ್ನ ಯಾವ ರೀತಿ ಮಟ್ಟ ಹಾಕಲಾಗತ್ತೆ, ಅದನ್ನು ಯಾವ ರೀತಿ ಪತ್ತೆ ಹಚ್ಚಲಾಗತ್ತೆ, ಈ ಕುತೂಹಲಕ್ಕೆ ಉತ್ತರ ಸಿಗುತ್ತಾ ಅನ್ನೋದನ್ನು ನೋಡಬೇಕು. ಇದು ಇವತ್ತಿನ ಟ್ರೆಂಡಿಂಗ್ ಎಟ್ 10. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.